ಹಲೋ ಎವ್ರಿವನ್, ನಮಸ್ತೆ. ನನ್ನ ಹೆಸರು ಅಭಿಷೇಕ್ ಅಂತೇಳಿ. ಇವತ್ತು ನೀಟ್ ಓ ವೆಸ್ಟ್ ಅಫಿಷಿಯಲ್ ಅಂತ ಹೇಳ್ಬಿಟ್ಟು ನೀಟ್ ಓ ವೆಸ್ಟ್ ಅಂದರೆ ನೀಟ್ ಮತ್ತು ವೆಸ್ಟೀಜ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಎಜುಕೇಷನ್ ಬಂದು ಡಿಪ್ಲೊಮಾ ಆಗಿದೆ, ವಿತ್ PUC ಕೂಡ ಕಂಪ್ಲೀಟ್ ಮಾಡಿಕೊಂಡು 3 years ನೀಟ್ ಪ್ರಿಪ್ರೇಷನ್ ಕೂಡ ಮಾಡಿದಂಥ ವ್ಯಕ್ತಿ. ಒಂದು 2 years ಬ್ಯಾಕಲ್ಲಿ ನನಗೆ ಅರುಣ್ ಮತ್ತು ಶಿವಕುಮಾರ್ ಅಂತೇಳಿ ಇಬ್ಬರು ವ್ಯಕ್ತಿಗಳು ಪರಿಚಯ ಆಗಿದ್ದರು. ಆ ವ್ಯಕ್ತಿಗಳದ್ದು ಮಾಡ್ತಿದ್ದಂಥ ಕೆಲಸ ಏನಾಗಿತ್ತು, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಆಗಿತ್ತು. ಸೊ ಇನ್ಕಮ್ ಇತ್ತು ಅವ್ರದ್ದು, ಅವತ್ತು 75,000 ಇನ್ಕಮ್ ಇತ್ತು. ಬಟ್ 2 ವರ್ಷ ಆದಮೇಲೆ ಮತ್ತೆ ನಾನು ಆ ಗ್ಯಾಪಲ್ಲಿ ಮದುವೆ ಕೂಡ ಆಗಬೇಕಾಗಿ ಬಂತು. ಮದುವೆನೂ ಕೂಡ ಆದೆ. ದೆನ್ ಅಲ್ಲಿಂದ ಒಂದು 30-35 ಸಾವಿರ ಇರ್ತಕ್ಕಂಥ ಒಂದು ಸ್ಯಾಲ್ರಿ ಇರ್ತಕ್ಕಂಥ ಒಂದು ಕಂಪನಿಗೆ ಸೇರಿಕೊಂಡೆ. ಬೇಸಿಕ್ 20 ಸಾವಿರ ಇತ್ತು, ಜೊತೆಗೆ 15 ಸಾವಿರ ನನಗೆ ಇನ್ಸೆಂಟಿವ್ ಅಂತೇಳಿ ಸಿಗ್ತಾಯಿತ್ತು. ಟೋಟಲ್ ಅರೌಂಡ್ ಒಂದು 35 ಸಾವಿರ ತನಕ ನಾನು ಇನ್ಕಮ್ನ ಅರ್ನ್ ಮಾಡ್ತಾಯಿದ್ದೆ, ಸ್ಯಾಲ್ರಿನ ಅರ್ನ್ ಮಾಡ್ತಾಯಿದ್ದೆ. ಬಟ್ ಅದೇ ಒಂದು ಕಳೆದ ಒಂದು 3 ದಿನ, ಇವತ್ತು 8 ಡಿಸೆಂಬರ್ 2024 ಅಂದರೆ 5 ಅಥವಾ 6ನೇ ತಾರೀಕು ಆ ವ್ಯಕ್ತಿ ಇಬ್ಬರೂ ಕೂಡ ಕಾಲ್ ಮಾಡಿ, ಅಭಿಷೇಕ್ ಅರ್ಜೆಂಟ್ ಒಂದು ಕ್ಯಾಶುವಲ್ ಪಾರ್ಟಿ ಇದೆ ಬಾ ಅಂತೇಳಿ ಕರೆದಾಗ, ಸೊ ನಾನು ಕೂಡ ಹೋಗಿ ಮೀಟ್ ಆಗಿದ್ದೆ. ಆ ವ್ಯಕ್ತಿಗಳು ಅವತ್ತು ನೋಡಿದಾಗ ಒಂದು ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಆ ವ್ಯಕ್ತಿಗಳು ಇನ್ಕಮ್ ಇತ್ತು 4,57,000 ಸಮ್ ಚೇಂಜ್ ಏನೋ ಇತ್ತು. ಮತ್ತು ಅರುಣನವ್ರದ್ದು ಕೂಡ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಕೂಡ ಆಗಿದ್ದರು. ಆದರೆ ಒಬ್ಬ SLC ಓದಿರೋಂಥ ವ್ಯಕ್ತಿಗೆ ಇಷ್ಟೊಂದು ಇನ್ಕಮ್ ಕೊಡ್ತಾರೆ ಅಂತ ನಾನು ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ. ಸೊ ಅಲ್ಲಿಂದ ಏನು ಮಾಡಿದೆ, ಆ ವ್ಯಕ್ತಿಗೆ ಏನು ಮಾಡಬೇಕು ಏನು ಅಂತಂತೇಳಿ ಕೇಳಿದಾಗ ನನಗೆ ಒಂದು ಕ್ಲಾರಿಫಿಕೇಷನ್ ಕೊಟ್ಟರು. ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡನ್ನು ನೀವು ಮಾಡೋದ್ರಿಂದ ಈ ರೀತಿ ನಿಮ್ಮದು ಇನ್ಕಮ್ ಇರುತ್ತೆ ಅಂತೇಳಿ ಹೇಳಿದರು. ಸೊ ಹಾಗಾಗಿ ಅದನ್ನು ಕಣ್ಣಾರೆ ಪ್ರೂಫ್ನ ಕಂಡಿದ್ದಂಥ ವ್ಯಕ್ತಿ ನಾನೇನು ಮಾಡಿದೆ, ಒಂದು 3 to 5ನೇ ತಾರೀಕು ಏನು ಮಾಡಿದೆ, ಜಾಯ್ನ್ ಆಗಿದೆ. ನನಗೂ ಕೂಡ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಅಂತೇಳಿ ಏನೂ ಇಲ್ಲ. ತುಂಬ ಥರ ಸ್ಕ್ಯಾಮ್ಸ್ಗಳನ್ನ ನೋಡಿದ್ದೆ, ತುಂಬ ಥರ ಕಂಪನಿಗಳನ್ನ ನೋಡಿದ್ದೆ. ಏನು ಅಂತ ಹೇಳಿದ್ರೆ, ದುಡ್ಡನ್ನು 1,000 ಕಟ್ಟೋದು, ಕೆಲವೊಂದು ಕಂಪ್ನಿಗಳದ್ದು 35,000 ಕಟ್ಟಿ ಜಾಯ್ನ್ ಆಗೋದು, ಕೆಲವೊಂದು ಕಂಪ್ನಿಗಳಲ್ಲಿ ಇಬ್ಬರನ್ನ ಜಾಯ್ನ್ ಮಾಡೋದು. ಸೊ ಈ ರೀತಿ 1,000 ರೂಪಾಯಿನ ತಿಂಗಳ ಹಾಕ್ತಾ ಹೋಗೋದು, ಮತ್ತು 20 ತಿಂಗಳ ತನಕ ವೆಯ್ಟ್ ಮಾಡಿಕೊಂಡು, ಸೊ ಅದರಲ್ಲಿ ಯಾವುದಾದ್ರೂ ಒಂದು ರಿಂಗೋ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಈ ರೀತಿ ಸ್ಕ್ಯಾಮ್ಸ್ಗಳಿತ್ತು. ಬಟ್ ಈ ಕಂಪ್ನಿ ಕಂಪೇರ್ ಮಾಡಿದಾಗ ಇದು ತುಂಬ ಸ್ಟೆಬಿಲಿಟಿ ಇದೆ. ಅಂದರೆ 3 ತಲೆಮಾರುಗಟ್ಟಲೆ ನಾನು, ನನ್ನ ಮಗ ಮತ್ತು ಮೊಮ್ಮಗ, ಈ ರೀತಿ 3 ತಲೆಮಾರುಗಟ್ಟಲೆ ಇನ್ಕಮ್ನ ಕೊಡ್ತಕ್ಕಂಥ ಕಂಪನಿ ಇದಾಗಿರುತ್ತೆ ಅಂತೇಳಿ ಕ್ಲಾರಿಫಿಕೇಷನ್ ಸಿಕ್ತು. ಸೊ ಅದನ್ನು ಕ್ಲಾರಿಫಿಕೇಷನ್ ತೊಗೊಂಡಾದ್ಮೇಲೆ ನಾನು ವೆಸ್ಟೀಜನ್ನು ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡನ್ನು ಸ್ಟಾರ್ಟ್ ಮಾಡಿ 3 ದಿನ ಆಗಿದೆ. ಸೊ ಇದರಲ್ಲಿ ಈ ಒಂದು ಚಾನಲಲ್ಲಿ ಕಂಪ್ಲೀಟ್ ವೆಸ್ಟೀಜ್ ಬಗ್ಗೆ ಕಂಪ್ಲೀಟ್ ಪ್ರಾಡಕ್ಟು, ಕಂಪ್ಲೀಟ್ ಹೆಲ್ತ್ ಆ್ಯಂಡ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸು, ಮ್ಯಾನೇಜ್ಮೆಂಟು ಮತ್ತು ಅವಾರ್ಡ್ಸ್ ಬಗ್ಗೆ, ದೆನ್ ಯಾವ ರೀತಿಯೆಲ್ಲ ಮಾರ್ಕೆಟಿಂಗ್ ಪ್ಲ್ಯಾನ್ ಇದೆ, ಸ್ಟೇಬಲ್ ಮಾರ್ಕೆಟಿಂಗ್ ಪ್ಲ್ಯಾನ್ ಇದೆ ಅಂತೇಳ್ಬಿಟ್ಟು ನಾನು ನಿಮಗೆ ಪ್ರತಿದಿನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಹಾಗೂ ನಾನು ಏನೇನೆಲ್ಲ ಮಾಡ್ತಾಯಿದ್ದೀನಿ ಅನ್ನೋದನ್ನು ಕೂಡ ವೆಸ್ಟೀಜ್ ಒಳಗಡೆಗೆ ಈ ಒಂದು ಚಾನಲ್ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಇದರಲ್ಲಿ ಸುಮಾರು ಥರ ನೀವು ಕೂಡ ಕಮೆಂಟ್ಸ್ ಮಾಡ್ತೀರಾ ನೋಡಿದವರು, ನೀನು ಹಾಳಾಗ್ತೀಯ ಅಂತ ಹೇಳ್ಬಿಟ್ಟು. 100% ನಾನಂತೂ ಹಾಳಾಗಲ್ಲ. ಟೈಮ್ ತಗೊಳುತ್ತೆ, ಬಟ್ 100% ಗೆಲ್ತೀವಿ. ಸೊ ಇಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಗ್ತಾಯಿದೆ. ಸೊ ನೆಕ್ಸ್ಟ್ ನೀವೇನಾದರೂ ನನ್ನ ಜೊತೆ ಜಾಯ್ನ್ ಆಗಬೇಕು, ವರ್ಕ್ ಮಾಡಬೇಕು ಅಂತಿದ್ರೆ ಹಾರ್ಟ್ಲಿ ವೆಲ್ಕಮ್ ಇರುತ್ತೆ. ಸೊ ದಯವಿಟ್ಟು ಯಾರು ಕೂಡ ಈ ಒಂದು ಅವಕಾಶನ ಉಪಯೋಗಿಸ್ಕೊಳ್ದಲ್ಲೇ ಇರಬೇಡಿ. ಬಟ್ ನಾನು ಮಾಡ್ಕೊಂಡಂಥ ತಪ್ಪನ್ನ ನೀವು ಕೂಡ ಮಾಡ್ಕೋಬೇಡಿ. ಸೊ ವೆಲ್ಕಮ್ ಟು ವೆಸ್ಟೀಜ್ ಅಂತೇಳಿ. ಸೊ ಥ್ಯಾಂಕ್ ಯು, ವಿಶ್ ಯು ವೆಲ್ತ್.